ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ಸಾದಾ ಬ್ಲೌಸ್ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅಂದರೆ ವಿತ್ ಲೈನಿಂಗ್ ಹಾಕದೆ ಹೊಲಿಯೋದು, ಪ್ಲೈನ್ ಬ್ಲೌಸ್. ಓಕೆನಾ? ನೋಡಿ, ಫೋಲ್ಡಿಂಗ್ ನಮ್ಮ ಕಡೆ ಇರೋ ಥರ ಹಾಕೋಬೇಕು ಫಸ್ಟಿಗೆ. ಆಮೇಲೆ ಬ್ಲೌಸ್ ಪೀಸ್ ಕ್ರಾಸಲ್ಲೆಲ್ಲ ಕಟ್ ಮಾಡಿರ್ತಾರಲ್ಲ, ಅದಕ್ಕೋಸ್ಕರ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಂಡು ಪೀಸ್ ಸ್ಟ್ರೈಟ್ ಇರೋ ಥರ ಒಂದು ಕಟ್ ಮಾಡ್ಕೊಳ್ಳಿ. ಇದು ಕಾಟನ್ ಬ್ಲೌಸ್ ಆಗಿರೋದ್ರಿಂದ ನಾನು ಲೈನಿಂಗ್ ಕೊಡ್ತಾ ಇಲ್ಲ ಇದಕ್ಕೆ. ಈ ಥರ ಫುಲ್ಲು ಸ್ಟ್ರೈಟಾಗಿ ಒಂದು ಮಾರ್ಕ್ ಮಾಡಿಬಿಟ್ಟು ಕಟ್ ಮಾಡ್ಕೊಬಿಡಿ. ನೆಕ್ಸ್ಟ್ ಫಸ್ಟಿಗೆ ಬ್ಯಾಕ್ ಕಟ್ ಮಾಡ್ತಿರೋದ್ರಿಂದ ಲೆಂತ್ ನೋಡ್ಕೊಳ್ಳೋಣ. ಬ್ಯಾಕ್ ಲೆಂತ್ ಯಾವಾಗಿದ್ರೂ ಶೋಲ್ಡ್ರ್ ಜಾಯಿಂಟಿಂದ ಬಾಟಮ್ವರೆಗೂ ನೋಡ್ಕೋಬೇಕು. ಇದು ನನಗೆ 14.1 ಇದೆ. ನಾನು 14.5 ತೊಗೊತೀನಿ. 14.5ಗೆ 1.5 ಇಂಚ್ ಆ್ಯಡ್ ಮಾಡಿ 16 ಇಂಚಿಗೆ ಇಟ್ಕೋತಾ ಇದ್ದೀನಿ. ಇದು ಫೋಲ್ಡಿಂಗಿಗೋಸ್ಕರ 1.5 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಈ ಥರ ಶೋಲ್ಡರ್ ಒಂದು ಲೈನ್ ಹಾಕೊಳ್ಳೋಣ. ನೆಕ್ಸ್ಟು ಆರ್ಮೋಲ್ ಮಾರ್ಕ್ ಮಾಡ್ಕೊಳ್ಳೋಣ. ಆರ್ಮೋಲ್ ಡೌನ್ ಎಷ್ಟು ಇಟ್ಕೋಬೇಕು ಅಂತೇಳಿ. ಅದಕ್ಕೆ ಫಸ್ಟ್ ಇವಾಗ ಆರ್ಮೋಲ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೋಬೇಕು ನಾವು. ಈ ಥರ ಸ್ಟ್ರೈಟಾಗಿ ಇಟ್ಕೊಂಡು ಶೋಲ್ಡರ್ ಜಾಯಿಂಟಿಂದ ಸೀಮ್ ಅಲೈನ್ಸ್ವರೆಗೂ ಎಷ್ಟಿದೆ ಅಂತ ನೋಡ್ಕೊಳ್ಳಿ ಕರೆಕ್ಟಾಗಿ. ಸ್ವಲ್ಪ ಬಟ್ಟೆ ಎಳ್ದಂಗೆ ಇಟ್ಕೊಂಡ್ರೆ ನೀಟಾಗಿ ಬರುತ್ತೆ. ಇದು ಬಂದು ನನಗೆ 7.5 ಬರ್ತಿದೆ. 7.5ಲಿ ನನಗೆ 2 ಇಂಚ್ ಮೈನಸ್ ಮಾಡಿ 5.5 ತಗೋತಾ ಇದ್ದೀನಿ ಆರ್ಮೋಲ್ ಡೌನು. ಐದೂವರೆಗೆ ಒಂದು ಮಾರ್ಕ್ ಮಾಡಿಕೊಂಡು ಒಂದು ಲೈನ್ ಹಾಕ್ಕೋತೀನಿ. ಇವಾಗ ಎಲ್ಲದಕ್ಕೂ 5.5 ಇಟ್ಕೊಬಿಡ್ಬೋದು, ಆ ಥರ ಇಟ್ಕೊಬೇಡಿ. ಅವ್ರ ಆರ್ಮೋಲ್ ಏನು ಚೆಕ್ ಇದೆಯೋ ಅದನ್ನು ಫುಲ್ಲು ಚೆಕ್ ಮಾಡಿ ಅದರಲ್ಲಿ ಅರ್ಧ ಮಾಡ್ಕೊಳ್ಳಿ. ಅರ್ಧದಲ್ಲಿ 2 ಇಂಚ್ ಮೈನಸ್ ಮಾಡಿ ಆರ್ಮೋಲ್ ಲೈನ್ ಹಾಕ್ಕೊಳ್ಳಿ. ಎಲ್ರದ್ದು ಆರ್ಮೋಲ್ ಒಂದೇ ಥರ ಇರಲ್ಲ, ಕಮ್ಮಿ ಜಾಸ್ತಿ ಇರುತ್ತೆ. ಓಕೆನಾ? ನೆಕ್ಸ್ಟ್ ಬ್ಯಾಕ್ ಡೀಪ್ ತೊಗೊಳ್ಳೋಣ. ಎಷ್ಟಿದೆ ಇದು ಡೀಪ್ ಬಂದು 10 ಇಂಚ್ ಬರ್ತಾಯಿದೆ. ನಾನು ಅಟ್ಯಾಚಿಂಗ್ ಮಾರ್ಜಿನು ಸೇರಿಸಿ ತೊಗೋತಾ ಇರೋದ್ರಿಂದ ನಾನು ಮೇಲಿಂದನೇ 10 ಇಂಚ್ ತೊಗೋತಾ ಇದ್ದೀನಿ. ಇಲ್ಲಿ ಒಂದು ಲೈನ್ ಹಾಕೊಳ್ಳೋಣ. ನೆಕ್ಸ್ಟ್ ಇವಾಗ ಚೆಸ್ಟ್ ರೌಂಡ್ ಯಾವ ಥರ ನೋಡಬೇಕು ಅಂತ ತೋರಿಸ್ಕೊಡ್ತೀನಿ ನೋಡಿ. ಕೆಲವೊಬ್ಬರು ಫ್ರಂಟ್ ತೊಗೋತಾರೆ, ಕೆಲವೊಬ್ಬರು ಬ್ಯಾಕ್ ತೊಗೋತಾರೆ. ಆದರೆ ಫುಲ್ ರೌಂಡ್ ತೊಗೊಳ್ಳೋದು ಬೆಸ್ಟ್ ನನ್ನ ಪ್ರಕಾರ. ಬ್ಲೌಸಲ್ಲಿ ಫ್ರಂಟು ಓಪನ್ ಇದ್ದರೆ ಫ್ರಂಟ್ ಕಮ್ಮಿ ಬಂದಿರುತ್ತೆ, ಎರಡೂ ಸಮ ಇದ್ದರೆ ಕರೆಕ್ಟಾಗಿರುತ್ತೆ. ಹಂಗಾಗಿ ನಾವು ಯಾವುದಕ್ಕೂ ಫುಲ್ ರೌಂಡ್ ತೊಗೊಬಿಡೋದು ಬೆಸ್ಟ್ ಒಂದು ಸರಿ. ಓಕೆನಾ? ಇದು ಯಾವ ರೀತಿ ತೊಗೋಬೇಕು ಅನ್ನೋದು ನೋಡಿ. ನೀಟಾಗಿ ಬ್ಯಾಕು ಈ ಥರ ಇಟ್ಕೋಬೇಕು. ಬ್ಯಾಕ್ ಯಾವಾಗಲೂ ನಾವು ನೆಕ್ ಬಿಡ್ತು ಏನು ಇಟ್ಟಿರ್ತೀವಿ ಆ ಬಿಡ್ತಿಗೆ ಬರೋ ಥರನೇ ಶೋಲ್ಡರ್ ಇಟ್ಕೋಬೇಕು. ಶೋಲ್ಡರ್ ಹೆಂಗೆ ಬೇಕು ಹಂಗೆ ಇಟ್ಕೊಂಡು ನಾನು ಬ್ಯಾಕ್ ಬರೀ ವಿಡ್ತ್ ಮಾತ್ರ ನೋಡ್ಕೋತೀನಿ ಅಂದರೆ ಅದು ನೀಟಾಗಿ ಬರೋಲ್ಲ. ನೋಡಿ ಈ ಥರ ಸ್ಟ್ರೈಟಾಗಿ ನೆಕ್ ಬಿಡ್ತು ನಾವು ಎಷ್ಟು ಇಟ್ಟಿದ್ದೀವಿ ಅಷ್ಟು ಕರೆಕ್ಟಾಗಿ ಇಟ್ಕೋಬೇಕು. ಇದನ್ನು ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಬ್ಯಾಕ್ ತುಂಬ ಡೀಪ್ ಜಾಸ್ತಿ ಆಗಿರುತ್ತಲ್ಲ, ಹಂಗಾಗಿ ತುಂಬ ವಿಡ್ತ್ ಜಾಸ್ತಿ ಬಂದುಬಿಡುತ್ತೆ. ಈ ಥರ ನೀಟಾಗಿ ಇಟ್ಕೊಂಡು ಚೆಕ್ ಮಾಡ್ಕೊಳ್ಳಿ. ಇದು ಬಂದು 16 ಇಂಚ್ ಬರ್ತಿದೆ ನನಗೆ. ಓಕೆನಾ? ಇವಾಗ ಅದೇ ಥರ ಫ್ರಂಟಲ್ಲೂ ನೋಡ್ಕೊಳ್ಳೋಣ. ಫ್ರಂಟಲ್ಲಿ ಉಪ್ಪಟ್ಟಿ ಸೈಡ್ ಸೇರಿಸಿ 25.75 ಬಂದಿದೆ. ಓಕೆನಾ? ಇವಾಗ ಕಾಜಾಪಟ್ಟಿ ಕಡೆ ನೋಡ್ಕೊತಾ ಇದ್ದೀನಿ ನೋಡಿ. 35.25 ಬರ್ತಾಯಿದೆ ನನಗೆ. ಈಗ ಫುಲ್ ರೌಂಡ್ ಸಿಕ್ಬಿಡ್ತು ನಮಗೆ, ಎಲ್ಲೂ ಮಿಸ್ ಆಗೋಕ್ಕೆ ಚಾನ್ಸೇ ಇಲ್ಲ ಅಲ್ವಾ. ಮೇಯ್ನ್ ಬ್ಲೌಸಲ್ಲಿ ಕಟ್ಟಿಂಗ್ ಇರೋದೇ ಅಪ್ಪರ್ ಚೆಸ್ಟ್ ಮೇಲೆ. ಅಪ್ಪರ್ ಚೆಸ್ಟನ್ನು ನೀವು ಕರೆಕ್ಟಾಗಿ ತೊಗೊಂಡ್ರೆ ಬ್ಲೌಸ್ ಕರೆಕ್ಟಾಗಿ ಬರುತ್ತೆ. ಓಕೆನಾ? 35.25 ಡಿವೈಡೆಡ್ ಬೈ ಮಾಡಿದ್ರೆ 4 ಮಾಡಿದ್ರೆ 8.75.1 ಬರುತ್ತೆ. ಓಕೆನಾ? ಈಗ ನಾನು 10 ಇಂಚ್ ಡೀಪ್ ಇಡ್ತಾ ಇರೋದ್ರಿಂದ ನಾನು 3/4 ಇಂಚನ್ನ ಮೈನಸ್ ಮಾಡ್ತಾಯಿದ್ದೀನಿ. 8.75 ಇಂಚ್ ಮೈನಸ್ ಮಾಡಿ 8 ಇಂಚು ನಾನು ಅಪ್ಪರ್ ಚೆಸ್ಟ್ ಇಡ್ತಾಯಿದ್ದೀನಿ. ಓಕೆನಾ? ನೋಡಿ.
ಯಾವ ಟಿಪಿಗೆ ಎಷ್ಟು ಮೈನಸ್ ಮಾಡಬೇಕು ಅನ್ನೋದನ್ನು ನಾನು ಒಂದು ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಗೊತ್ತಾಗಿಲ್ಲ ಅಂದರೆ ಮತ್ತೆ ಇನ್ನೊಂದು ಸರಿ ನೋಡಿ. ನೋಡಿ ಫಸ್ಟ್ 8.25 ಇಟ್ಟಿದ್ದೀನಿ, ಅದರಲ್ಲಿ 1/4 ಇಂಚ್ ಮೈನಸ್ ಮಾಡಿ 8 ಇಟ್ಟಿದ್ದೀನಿ. ಇಲ್ಲಿಂದ ನಾನು 3 ಇಂಚು ಒಳಗಡೆ ತೊಗೊಂಡು ನೋಡಿ 4.25 ಬರ್ತಿದೆ. ಇದು ನಮ್ಮ ಶೋಲ್ಡರ್ ಆಗಿರುತ್ತೆ. ಮೇಲ್ಗಡೆ 4.25ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲೂ ಒಂದು 4.25ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಅಕಸ್ಮಾತ್ ನಿಮಗೆ ಶೋಲ್ಡರ್ ಬಿಟ್ ಜಾಸ್ತಿ ಆಯಿತು ಅಂತ ಅನಿಸಿದ್ರೆ ಇದರಲ್ಲಿ ನೀವು ಒಂದು 1/2 ಇಂಚ್ ಒಳಗಡೆ ಹೋಗ್ಬೋದು. ನನಗಿದು ಸಾಕು ಅಂತ ಅನ್ನಿಸ್ತು, ನಾನು ಅಷ್ಟೇ ಇಡ್ತಾಯಿದ್ದೀನಿ. ನೀಟಾಗಿ ಸೇರಿಸ್ಕೊಬಿಟ್ಟು ಈಗ ನಮ್ಮ ಆರ್ಮಲ್ ರೌಂಡ್ ಏನು ಅರ್ಧ ಇತ್ತಲ್ಲ 7.5 ಅದು ಕರೆಕ್ಟಾಗಿ ಬರ್ತಿದೆಯಾ ಚೆಕ್ ಮಾಡ್ಕೊಳ್ಳಿ. ಬಂದಿಲ್ಲ ಅಂದರೆ ಒಂದು ಸ್ವಲ್ಪ ಮೇಲೆ ಕೆಳಗಡೆ ಲೈನ್ ಹೋಗ್ಬೋದು. ಓಕೆನಾ? ನೋಡಿ ನನಗೊಂದು 1/4 ಇಂಚು ಕಮ್ಮಿ ಬಂತು. ಸೊ ನಾನೇನು ಕೆಳಗಡೆ ಹೋಗಲ್ಲ, ಆ ಶೇಪ್ನ ಸ್ವಲ್ಪ ಕೆಳಗಡೆಯಿಂದ ಕೊಡ್ತಾಯಿದ್ದೀನಿ ಅಷ್ಟೇ. ನೋಡಿ ಇವಾಗ ಕರೆಕ್ಟಾಗಿದೆ. ನೆಕ್ಸ್ಟು ವೇಸ್ಟ್ ರೌಂಡ್ ಮಾರ್ಕ್ ಮಾಡ್ಕೊಳ್ಳೋಣ. ಈ ಥರ ವೇಸ್ಟ್ ಫುಲ್ಲು ನಾವು ಅಳತೆ ಮಾಡಿಕೊಂಡ್ರೆ 28.25 ಬರ್ತಿದೆ. ಅದಕ್ಕೆ ನಾನು ಒಂದು 1/4 ಇಂಚ್ ಸೇರಿಸಿ 29 ತಗೊಳ್ತಾ ಇದ್ದೀನಿ. ನಾವು ಫಿಟ್ಟಿಂಗ್ ಮಾಡ್ಬೇಕಾದ್ರೆ ಕರೆಕ್ಟಾಗಿ ಮಾಡ್ಕೊಳ್ಳೋಣ. 1/4 ಇಂಚೆಲ್ಲ ಏನು ತುಂಬ ವೇರಿಯೇಷನ್ ಆಗಲ್ಲ. ಅದೇ 4ನೇ ಒಂದು ಭಾಗನ ಮಾರ್ಕ್ ಮಾಡ್ಕೊಳ್ಳೋಣ. 7.25ಗೆ ಮಾಡ್ತಾಯಿದ್ದೀನಿ. ಪ್ಲಸ್ 1 ಇಂಚ್ ಡಾಟಿಗೆ. ಡಾಟ್ ಆಪ್ಷನಲ್, ಬೇಕಾದರೆ ಇಟ್ಕೋಬೋದು, ಬೇಡ ಅಂದರೆ ಇಲ್ಲ. ಯಾಕಂದರೆ ಡೀಪ್ ಜಾಸ್ತಿ ಇರೋದ್ರಿಂದ ಡಾಟ್ ಅವಶ್ಯಕತೆ ಇಲ್ಲ. 2 ಇಂಚ್ ಸೀಮ್ ಅಲೈನ್ಸಿಂಗ್ ಮಾರ್ಕ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಇಲ್ಲಿಂದ 2 ಇಂಚಿಗೆ ಸೀಮ್ ಅಲೈನ್ಸ್ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಹಾಕೊಳ್ಳೋಣ. ಇವಾಗ ನಿಮಗೆ ಅನಿಸ್ಬೋದು ಈ 1/4 ಇಂಚ್ ಮೈನಸ್ ಮಾಡಿಬಿಟ್ವಲ್ಲ ಟೈಟ್ ಆಗ್ಬೋದೇನೋ ಅಂತ. ಚೆಸ್ಟಲ್ಲಿ ಅದು ಟೈಟ್ ಆಗಲ್ಲ. ಯಾಕೆ ಅಂದರೆ ಇದು ಡೀಪ್ 10 ಇಂಚ್ ಇರೋದ್ರಿಂದ ಬಟ್ಟೆ ಎಳೆಯುತ್ತೆ. ಎಳೆದಾಗ ಅದು ಕರೆಕ್ಟಾಗಿ ಅಲ್ಲಿಗೆ ಕೂತ್ಕೊಳ್ಳುತ್ತೆ. ನಾವು ಜಾಸ್ತಿ ಕೊಟ್ಟಾಗ ಬಟ್ಟೆ ಇನ್ನೂ ಫುಲ್ಲು ಲೂಸ್ ಬರುತ್ತೆ. ನಾವು ಡೀಪ್ ಕಮ್ಮಿ ಇಟ್ಟಾಗ ಪರವಾಗಿಲ್ಲ, ನಾವು ಎಷ್ಟು ಕಮ್ಮಿ ಕೊಟ್ಟರು ನಡೆಯುತ್ತೆ. ಓಕೆನಾ? ಆಮೇಲೆ ಇದು ಲೈನಿಂಗ್ ಹಾಕಿಲ್ದಿರೋದ್ರಿಂದ ಇನ್ನೂ 1/4 ಇಂಚ್ ಕಮ್ಮಿ ಮಾಡಿದ್ರೂ ಪರವಾಗಿಲ್ಲ. ಲೈನಿಂಗ್ ಇಲ್ಲದೆ ಇರೋದ್ರಿಂದ ಬಟ್ಟೆ ಎಳ್ಕೊಳ್ಳೋದು ತುಂಬ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಓಕೆನಾ? ಈಗ ರೆಡಿ ಶೋಲ್ಡರ್ ಮಾರ್ಕ್ ಮಾಡ್ಕೊಳ್ಳೋಣ. ಇದು ಒಂದು 2.25 ಇದೆ. ನಾನು ಇವಾಗ 3.25 ರೆಡಿ ಶೋಲ್ಡರ್ ಇಡ್ತಾಯಿದ್ದೀನಿ. ನನಗೆ ನೆಕ್ ವಿಡ್ತ್ 1.5 ಮುಟ್ಟಿದೆ, ಸಾಕು. 1.5 ಬರುತ್ತೆ ನೀಟಾಗಿ. ಮತ್ತು ಡೀಪ್ ವಿಡ್ತ್ ಬಂದು ನಾನು 2.25 ಇಡ್ತಾಯಿದ್ದೀನಿ. 3ವರೆಗೂ ಇಟ್ರೂ ಚೆನ್ನಾಗಿ ಕಾಣಿಸುತ್ತೆ, ಏನು ಪರವಾಗಿಲ್ಲ. ನೋಡಿ 2.25 3 ಇಟ್ಟರು ಚೆನ್ನಾಗಿ ಕಾಣಿಸುತ್ತೆ. ಸೊ ಹಂಗಾಗಿ ನಾನು ಅದನ್ನೇ ಇಡ್ತಾಯಿದ್ದೀನಿ. ನಿಮ್ಮ ಆಪ್ಷನ್, ಯಾವುದು ಬೇಕಾದರೆ ಎಷ್ಟು ಬೇಕಾದರೆ ಇಟ್ಕೊಳ್ಳಿ. ಶೇಪ್ ಮಾರ್ಕ್ ಮಾಡಬೇಕಾದ್ರೆ ಸುಮ್ಮನೆ ಏನೋ ಕೈ ಒಂದು ಸ್ಕೇಲ್ ಇಟ್ಕೊಂಬಿಟ್ಟು ಮಾರ್ಕ್ ಮಾಡಬಾರ್ದು. ಆ ಥರ ಮಾಡಿದಾಗ ನಮಗೆ ಈ ಸರಿ ಒಂಥರ ಬಂದಿರುತ್ತೆ, ನೆಕ್ಸ್ಟ್ ಸರಿ ಮಾಡಿದಾಗ ಅಕಸ್ಮಾತ್ ಶೇಪ್ ಮೇಲೆ ಹೋಗ್ಬೋದು, ಕೆಳಗೆ ಹೋಗ್ಬೋದು. ಹಾಗಾಗಿ ಈ ಥರ 1 ಇಂಚಿಗೆ ಅಥವಾ ಅರ್ಧ ಇಂಚಿಗೆ ನಿಮಗೆ ಯಾವ ಥರ ಚೆನ್ನಾಗಿ ಅನಿಸುತ್ತೆ ಆ ಥರ ಮಾರ್ಕ್ ಮಾಡ್ಕೊಳ್ಳಿ. ಈಗ ನೆಕ್ಸ್ಟ್ ಇನ್ನೊಂದು ಅದೇ ಥರ ಬ್ಲೌಸ್ ಕೊಟ್ಟಾಗ ನಾವು ಹಂಗೆ ಮಾರ್ಕ್ ಮಾಡ್ಬೋದು. ಆಯಿತು. ಈ ವೇಸ್ಟ್ ರೌಂಡ್ ಸೆಂಟರ್ ನೋಡಿ ಡಾಟ್ ಮಾರ್ಕ್ ಮಾಡ್ಕೊಳ್ಳೋಣ. 4.25ಇಂದ 5 ಇಂಚ್ವರೆಗೂ ಮಾಡ್ಕೋಬೋದು ಡಾಟ್. ಇವಾಗ ಮಾರ್ಕ್ ಸ್ವಲ್ಪ ಲೈಟ್ ಆಯಿತು, ಇನ್ನೊಂಚೂರು ಡಾರ್ಕ್ ಮಾಡ್ಕೊತೀನಿ. ಆ ಮಾರ್ಕ್ ಮೇಲೆ ಇನ್ನೊಂದು ಮಾರ್ಕ್ ಮಾಡಿಕೊಂಡು ಬ್ಯಾಕ್ ರೆಡಿ ಆಯಿತು, ಕಟ್ ಮಾಡ್ಕೊಳ್ಳೋಣ. ಒಬ್ಬರು ಫ್ರಂಟು ಬ್ಯಾಕ್ ಎರಡು ಒಟ್ಟಿಗೆ ಹಾಕ್ಕೊಂಡು ಕಟ್ ಮಾಡ್ತಾರೆ. ಸೊ ಏನೂ ಪ್ರಾಬ್ಲಮ್ ಆಗೋಲ್ಲ, ಅದು ಅವ್ರವ್ರು ಕಲ್ತಿರೋ ರೀತಿ ಆ ಥರ ಇರುತ್ತೆ. ಆಮೇಲೆ ಬ್ಯಾಕ್ ದೊಡ್ಡದು ಫ್ರಂಟ್ ಚಿಕ್ಕದು ಬಂದರೆ ಅದು ಏನೂ ಪ್ರಾಬ್ಲಮ್ ಆಗೋಲ್ಲ, ಫಿಟ್ಟಿಂಗ್ ಕರೆಕ್ಟಾಗೇ ಬರುತ್ತೆ. ಕಟ್ಟಿಂಗಲ್ಲಿ ಸ್ವಲ್ಪ ರಾಂಗ್ ಆಗಿರುತ್ತೆ ಅಷ್ಟೇ. ಅದು ಫಿಟ್ಟಿಂಗ್ ಚೆನ್ನಾಗಿ ಬರುತ್ತೆ. ಯಾಕೆ ಅಂದರೆ ಫ್ರಂಟಲ್ಲಿ ಗ್ಯಾಪ್ ಬಂದಾಗ ಬ್ಯಾಕ್ ಜಾಸ್ತಿ ಇರುತ್ತೆ, ಅದು ಆ ಸೈಜಿಗೆ ಏನು ಬೇಕೋ ಅದೇ ಬಂದಿರುತ್ತೆ. ಓಕೆನಾ? ಈಗ ನೆಕ್ಸ್ಟ್ ನಮಗೆ ಫ್ರಂಟ್ ಪಟ್ಟಿಗೆ ಏನು ಬೇಕು ಅಷ್ಟು ನೋಡಿ ತೆಗೆದುಬಿಡೋಣ ಫ್ರಂಟ್ ಮಾರ್ಕ್ ಮಾಡ್ಕೊಳ್ಳೋಕ್ಕೆ.
ವೆಸ್ಟ್ ರೌಂಡು 7.5 ಇರೋದ್ರಿಂದ ಅದಕ್ಕೊಂದು 2 ಇಂಚು ಆ್ಯಡು ಮತ್ತು 1/2 ಇಂಚ್ ಮಾರ್ಜಿನ್ ಸೇರಿ ನಾನು 11 ಇಂಚು ಒಂದು ಮಾರ್ಕ್ ಮಾಡ್ಕೊಂಡು ಸ್ಟ್ರೈಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಫ್ರಂಟ್ ಮಾರ್ಕ್ ಮಾಡ್ಕೋಬೇಕಾದ್ರೆ ಓಪನ್ ಇರೋದು ನಮ್ಮ ಕಡೆ ಇರಬೇಕು. ಬ್ಯಾಕಲ್ಲಿ ಫೋಲ್ಡಿಂಗ್ ನಮ್ಮ ಕಡೆ ಇತ್ತು, ಇಲ್ಲಿ ಓಪನ್ ಸೈಡ್ ನಮ್ಮ ಕಡೆ ಇರಬೇಕು. ಬ್ಯಾಕ್ ಹುಕ್ಸ್ ಮಾಡ್ತೀನಿ ಅಂದರೆ ಇದು ಫೋಲ್ಡಿಂಗು ಕೂಡ ನಿಮ್ಮ ಕಡೆ ಹಾಕ್ಕೊಳ್ಳಿ ಫ್ರಂಟ್ಗೂ. ಈ ಥರ 1/2 ಇಂಚ್ ಮಾರ್ಜಿನಿಗೆ ಒಂದು ಮಾರ್ಕ್ ಮಾಡ್ಕೊತೀನಿ ಸ್ಟ್ರೈಟಾಗಿ. ಈ ಕಡೆ ಹುಕ್ಸ್ ಪಟ್ಟಿ ಕಾಜಾಪಟ್ಟಿಗೆ 1/2 ಇಂಚ್ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಸ್ಟ್ರೈಟಾಗಿ. ಥರ ಕಂಪಲ್ಸರಿ 1/2 ಇಂಚ್ ಬಿಡಲೇಬೇಕು. ಓಕೆನಾ? ಫ್ರಂಟ್ ಮಾರ್ಕ್ ಮಾಡ್ಕೋಬೇಕಾದ್ರೆ ಬ್ಯಾಕ್ನ ಇಟ್ಕೊಂಡು ಮಾಡಿಬಿಡ್ತಾರೆ, ಅದು ನೋಡಿದ್ದೀನಿ. ಆದರೆ ಆ ಥರ ನಾನು ಮಾಡಲ್ಲ. ಅವ್ರದ್ದು ಶೋಲ್ಡರ್ ಏನಿದೆ ಅದರಲ್ಲಿ ಈಗ ಸಪೋಸ್ 7 ಇದ್ದರೆ ಅವ್ರ ಶೋಲ್ಡರು, ಈಗ ನಾವು ಡೀಪ್ ನೆಕ್ ಆಗ್ತಿರೋದ್ರಿಂದ 1/2 ಇಂಚ್ ಕಮ್ಮಿ ತೊಗೋಬೇಕು. ಯಾಕೆಂದರೆ ಡೀಪ್ ಜಾಸ್ತಿ ಇರೋದ್ರಿಂದ ಶೋಲ್ಡರ್ ಡ್ರಾಪ್ ಜಾಸ್ತಿ ಆಗುತ್ತೆ. 1/2 ಇಂಚು ಶೋಲ್ಡರ್ ಕಮ್ಮಿ ತೊಗೊಳ್ಳಿ. ನಾನು 7 ಇರೋದ್ರಿಂದ 6.5 ತೊಗೊಂಡಿದ್ದೀನಿ. 6.5ರಲ್ಲಿ 1.5 ಇಂಚ್ ಮೈನಸ್ ಮಾಡಿ 5 ಇಂಚ್ ಶೋಲ್ಡರ್ ತೊಗೊಂಡಿದ್ದೀನಿ. ಓಕೆನಾ? ಬ್ಯಾಕಲ್ಲಿ 4.25 ತೊಗೊಂಡಿದ್ದೆ, ಇದರಲ್ಲಿ 5 ತೊಗೊಂಡಿದ್ದೆ. ಆರ್ಮೋಲ್ ಡೌನ್ ಬಂದು ಬ್ಯಾಕಲ್ಲಿ 5.5 5.25 ತೊಗೊಂಡಿದ್ದೆ. ಅದಕ್ಕಿಂತ 1 ಇಂಚ್ ಮೈನಸ್ ಮಾಡಿ 4.25 ತೊಗೋತಾ ಇದ್ದೀನಿ. ಓಕೆನಾ? ಸಪೋಸ್ ನಮ್ಮದು ಬ್ಯಾಕು 1 ಇಂಚ್ ಜಾಸ್ತಿನೇ ಬರುತ್ತೆ, ಫ್ರಂಟ್ ಕಮ್ಮಿನೇ ಬರುತ್ತೆ. ಫಸ್ಟ್ ಮಾರ್ಕ್ ಮಾಡ್ಕೊಳ್ಳೋದು ಪರವಾಗಿಲ್ಲ, ಸ್ವಲ್ಪ ಕಮ್ಮಿ ಜಾಸ್ತಿ ಬಂದರೆ ಮೇಲೆ ಕೆಳಗಡೆ ಮಾಡ್ಕೋಬೋದು. ಓಕೆನಾ? ಯಾವಾಗಲೂ 1 ಇಂಚ್ ಫಸ್ಟ್ ಮೈನಸ್ ಮಾಡಿಬಿಡಿ, ಆಮೇಲೆ ಮೇಲೆ ಕೆಳಗಡೆ ಮಾಡ್ಕೊಳ್ಳೋಣ. ನೆಕ್ಸ್ಟು ಡಾಟ್ ಪಾಯಿಂಟ್ ಮಾರ್ಕ್ ಮಾಡ್ಕೊಳ್ಳೋಣ. ಅಳತೆ ಬ್ಲೌಸಲ್ಲಿ ಏನಿದೆಯೋ ಅದೇ ಮಾಡ್ಕೊಳ್ಳಿ, ಇದೇನು ಚೇಂಜಸ್ ಆಗೋಲ್ಲ. ಟೋಟಲ್ 13.5 ಇದೆ ಫ್ರಂಟ್ ಲೆಂತು. 10.5ಗೆ ಡಾಟ್ ಪಾಯಿಂಟ್ ಮಾಡ್ಕೊತೀನಿ, ಬಸ್ಟ್ ಪಾಯಿಂಟು. ಅಂಡರ್ ಬಸ್ಟ್ ಬಂದು ಅಲ್ಲಿಂದ 3 ಇಂಚ್ ಕೆಳಗಡೆ. ಇದೆರಡಕ್ಕೂ ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳೋಣ. ಈ ಥರ ಹಾಕೊಂಡು ಚೆಸ್ಟ್ ಬಿಡ್ತು ನೋಡೋಣ. 8.25 ಇದೆ, ಅದಕ್ಕೆ 3/4 ಇಂಚು ಆ್ಯಡ್ ಮಾಡ್ಕೋಬೇಕು ಡಾಟ್ಗೋಸ್ಕರ ಮತ್ತು ಲೂಸಿಂಗಿಗೋಸ್ಕರ. ಇನ್ನು 2 ಇಂಚು ಸೀಮ್ ಅಲೈನ್ಸು. ಓಕೆನಾ? ನೆಕ್ಸ್ಟು ಫುಲ್ ಬಸ್ಟ್ ಅಷ್ಟೇ 9 ಇಂಚಿದೆ, ಅದಕ್ಕೆ 3/4 ಇಂಚ್ ಆ್ಯಡ್ ಮಾಡಿ 2 ಇಂಚು ಸೀಮ್ ಅಲೈನ್ಸ್ ಆ್ಯಡ್ ಮಾಡಿ. ಇದೆರಡೂ ಲೈನು ಸ್ಟ್ರೈಟಾಗಿ ಬರೋ ಥರ ವೇಸ್ಟ್ ರೌಂಡ್ವರೆಗೂ ಒಂದು ಲೈನ್ ಹಾಕೋಬಿಡಿ. ಫ್ರಂಟ್ ಆರ್ಮೋಲ್ ಶೇಪ್ ಕೊಡೋಣ. ಆರ್ಮೋಲ್ ಡೌನ್ ಏನಿದೆ ಅದಕ್ಕೆ ಕರೆಕ್ಟಾಗಿ ಅರ್ಧಕ್ಕೆ ಮಾಡ್ಕೊಳ್ಳಿ. ಅಪ್ರಾಕ್ಸ್ ಫ್ರಂಟ್ ಲೈನ್ ಬರುತ್ತೆ, ಅದಕ್ಕೆ 1 ಇಂಚ್ ಕೆಳಗಡೆ ಹೋಗಿ ಒಂದು ಶೇಪ್ ಕೊಡಿ ಈ ಥರ. ಇವಾಗ ಆರ್ಮೋಲ್ ಚೆಕ್ ಮಾಡ್ಕೋಬೇಕು. ಇವಾಗ 7.5 ಇದೆ ಅಲ್ವಾ, ಅದಕ್ಕೆ 1/2 ಇಂಚ್ ಸೇರಿಸಿ 8 ಇಂಚ್ ಬರಬೇಕು. ಅರ್ಧ ಇಂಚು ಅಟ್ಯಾಚಿಂಗ್ ಅಂದರೆ ಟೋಟಲ್ ನಮಗೆ 9 ಇಂಚ್ ಬರಬೇಕು, ಯಾಕಂದರೆ 1/2 ಇಂಚು ನಾವು ಡಾಟ್ ಹಿಡಿತೀವಲ್ವ, ಹಾಗಾಗಿ. ನಾನು 1/4 ಇಂಚು ಜಾಸ್ತಿ ಬಂದಿದೆ, ಸೊ ಹಂಗಾಗಿ ಒಂದು ಸ್ವಲ್ಪ ಡೌನಲ್ಲಿ ಒಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ ಇವಾಗ ಮತ್ತೆ ಚೆಕ್ ಮಾಡೋಣ. 8.25 ಕರೆಕ್ಟಾಗಿ ಬರ್ತಿದೆ ನನಗೆ. 3/4 ಇಂಚು ಡಾಟ್ ಇಟ್ಕೋಬೋದು. ಓಕೆನಾ? ಈಗ ಫ್ರಂಟ್ ನೆಕ್ ಶೇಪ್ ಡ್ರಾ ಮಾಡ್ಕೊಳ್ಬಿಡೋಣ. ಏನು ಬ್ಲೌಸಲ್ಲಿ ಇದೆಯೋ ಲೆಂತು ವಿಡ್ತು ಅದೇ ಇಟ್ಕೊಳ್ಳಿ. ಅದು ಯಾವ ಶೇಪಲ್ಲಿ ಇದೆಯೋ ಆ ಶೇಪಲ್ಲಿ 1/4 ಇಂಚ್ ಒಳಗಡೆ ಕೊಟ್ಕೊಂಡ್ರೆ ಆಯಿತು. ಈ ಥರ ಇಟ್ಕೊಂಡು ಫ್ರಂಟ್ ನೆಕ್ ಮಾರ್ಕ್ ಆಯಿತು. ಡಾಟ್ಗಳು ಪಾಯಿಂಟ್ ಮಾಡ್ಕೊಳ್ಳೋಣ. ಡಾಟು ಅಷ್ಟೇ ನಾವು ಹೆಂಗೆ ಬೇಕು ಹಂಗೆ ಮಾರ್ಕ್ ಮಾಡಿಕೊಂಡ್ರೆ ನೀಟಾಗಿ ಕಪ್ ಶೇಪ್ ಕುತ್ಕೊಳ್ಳಲ್ಲ. ನಾವು ಕಟಿಂಗ್ ಮಾಡೋದು 5 ನಿಮಿಷ ಲೇಟ್ ಆದರೂ ಪರವಾಗಿಲ್ಲ, ಆ ಅಳತೆಗೆ ಏನು ಬರುತ್ತೆ ಬಿಡ್ತು ಅದನ್ನು ಕರೆಕ್ಟಾಗಿ ಮಾಡ್ಕೊಳ್ಳಿ. ಅಂಡರ್ ಬಸ್ಟ್ ಲೈನ್ಗೆ ಸೆಂಟರ್ ನೋಡಿ ಒಂದು ಮಾರ್ಕ್ ಮಾಡ್ಕೊಳ್ಳಿ. ನಾನು 3.5ಅಲ್ಲಿ
ಒಂದು ಮಾರ್ಕ್ ಮಾಡ್ಕೊತಿದ್ದೀನಿ ಡಾಟ್ ಪಾಯಿಂಟ್ಗೋಸ್ಕರ. ಇದು 35 ಇಂಚಿನ ಬ್ಲೌಸ್ ಅಳತೆ ಆಗಿರೋದ್ರಿಂದ ವೇಸ್ಟ್ ರೌಂಡ್ ಮೈನಸ್ ಮಾಡಿದ್ರೆ ನಮಗೆ ಮಿಗ್ತಾ ಇರೋದು ಇನ್ನು 2.25 ಇಂಚ್ ಮಿಗ್ತಾ ಇದೆ. ಅದಕ್ಕೊಂದು 1/4 ಇಂಚ್ ಆ್ಯಡ್ ಮಾಡಿ 2.5ನ ಆ ಕಡೆ ಈ ಕಡೆ ಡಿವೈಡ್ ಮಾಡ್ತಾಯಿದ್ದೀನಿ. ಈಗ ನಾವು ಶೇಪ್ ಸ್ವಲ್ಪ ಕ್ರಾಸಾಗಿ ಕಟ್ ಮಾಡೋದ್ರಿಂದ ಇನ್ನೊಂದು ಸ್ವಲ್ಪ ಒಂದು 1/4 ಇಂಚ್ ಜಾಸ್ತಿ ಬೇಕಾಗುತ್ತೆ ನಮಗೆ. ಹಾಗೆ ಹಂಗಾಗಿ ನಾನು 1/4 ಇಂಚ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸ್ಟ್ರೈಟಾಗಿ ಡಾಟ್ ಮಾರ್ಕ್ ಮಾಡ್ಕೊಬಿಡಿ. ಫಸ್ಟ್ ಡಾಟ್ ಇದು, ನೆಕ್ಸ್ಟ್ ಅಲ್ಲಿಂದ ಈ ಥರ ಶೇಪ್ ಕೊಟ್ಕೊಳ್ಳಿ. ಇದು 4th ಡಾಟ್ ಹಿಡಿತೀವಿ ಅಂದರೆ ಏನು ಕಟ್ ಮಾಡೋ ಅವಶ್ಯಕತೆ ಇಲ್ಲ. ಕ್ರಾಸಾಗಿ ನಾನು 4th ಡಾಟ್ ಹಿಡಿಯಲ್ಲ, ಹಂಗಾಗಿ ಅರ್ಧ ಇಂಚ್ ಮೇಲೆ ಬಂದು ಒಂದು ಶೇಪ್ ಕೊಟ್ಟಿದ್ದೀನಿ. ಈಗ ಫಸ್ಟ್ ಡಾಟಿಂದ 1.5 ಇಂಚು ಒಳಗಡೆಗೆ ಒಂದು ಡಾಟು, 1.5 ಇಂಚ್ ಆ ಕಡೆಗೆ, ಅದ್ರದ್ದು ಮಧ್ಯಕ್ಕೆ ಕರೆಕ್ಟಾಗಿ ಮೇಲ್ಗಡೆಗೆ 1.5 ಇಂಚು ಇನ್ನೊಂದು ಡಾಟು, 3ನೇ ಡಾಟು. ಈ ಥರ ಸ್ಟ್ರೈಟಾಗಿ ಇಟ್ಕೊಂಡು ಒಂದು ಲೈನ್ ಹಾಕ್ಕೊಳ್ಳಿ. ಕರೆಕ್ಟಾಗಿ ಬರುತ್ತಿದೆ ಈ ಥರ. ಎಲ್ಲದಕ್ಕೂ ಇದೇ ಥರನೇ ಫಾಲೋ ಮಾಡಿ, ಸುಮ್ಮನೆ ಅಂದಾಜಲ್ಲಿ ಮಾಡೋಕ್ಕೆ ಹೋಗ್ಬಿಡಿ. ಈಗ ಏನು ಶೇಪ್ ಇದೆಯೋ ಆ ಥರ ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ನಾವು ಪ್ರತಿಯೊಂದಕ್ಕೂ ಅಳತೆ ಕರೆಕ್ಟಾಗಿ ಇಟ್ಕೊಂಡು ಮಾಡಿದಾಗ ಎಷ್ಟೇ ಬ್ಲೌಸ್ ಹೊಲಿದ್ರೂ ಒಂದೇ ಥರ ಬರುತ್ತೆ. ಈಗ ನಾವು ಅಳತೆ ಬ್ಲೌಸಲ್ಲಿ ಏನಿದೆ ಅದೇ ಥರ ನಾವು ಮಾಡಿದಾಗ ಅದು ತುಂಬ ದಿವಸ ಯೂಸ್ ಮಾಡಿರೋ ಥರ ಬ್ಲೌಸ್ ಆದರೆ ಸ್ವಲ್ಪ ಎಕ್ಸ್ಪೆನ್ಸ್ ಜಾಸ್ತಿ ಆಗುತ್ತೆ. ಎಳ್ದಾಗ 1/4 ಇಂಚ್ ಮುಂದೆ ಹೋಗ್ಬೋದು, 1/4 ಇಂಚ್ ಹಿಂದೆ ಬರ್ಬೋದು, ಆ ಥರ ಎಲ್ಲ ಪ್ರಾಬ್ಲಮ್ ಆಗುತ್ತೆ. ಸೊ ಹಂಗಾಗಿ ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ, ಎಷ್ಟು ಇಡಬೇಕು ಕರೆಕ್ಟಾಗಿ ಅಷ್ಟೇ ಇಟ್ಟು ಮಾರ್ಕ್ ಮಾಡಬೇಕು. ಇನ್ನು ಅಂದಾಜು ಮೇಲೆ ಇಲ್ಲಿ ಬರ್ತಿದೆ ಅಂತ ಮಾರ್ಕ್ ಮಾಡಬಾರ್ದು. ಈ ಥರ ಡಾಟ್ ಪಾಯಿಂಟ್ ಇನ್ನೊಂದು ಸೈಡಿಗೋಸ್ಕರ ಅದೇ ಥರ ಇಟ್ಟು ಮಾರ್ಕ್ ಮಾಡ್ಕೊಂಡು ಒಂದೊಂದು ಲೈನ್ ಹಾಕ್ಕೊಳ್ಳೋಣ. ಗೊತ್ತಾಗಬೇಕಲ್ಲ ಅಂದ್ಬಿಟ್ಟು ಒಂದು ನಾಚ್ ಹಾಕೋತಾ ಇದ್ದೀನಿ. ಡಾಟು ಅಷ್ಟೇ, ಎಲ್ಲದಕ್ಕೂ 1.5ನೇ ಬರುತ್ತೆ, 1.25 ಡಾಟ್ ಬರುತ್ತೆ ಅಂತ ಅಲ್ಲ. ಫಸ್ಟ್ ಡಾಟು ಫುಲ್ ಬಸ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಫುಲ್ ಬಸ್ಟು ಯಾವಾಗಲೂ ನೋಡಿ ಅದಕ್ಕೆ 1/4 ಇಂಚ್ ಆ್ಯಡ್ ಮಾಡಿನೇ ನಾವು ಲೂಸಿಂಗ್ ಕೊಟ್ಕೊಂಡಾಗ ಅವ್ರ ಫುಲ್ ಬಸ್ಟ್ ಏನಿದೆಯೋ ಅದು ಕರೆಕ್ಟಾಗಿ ಮ್ಯಾಚ್ ಆಗೋ ಥರನೇ ನಮಗೆ ಡಾಟ್ ಸಿಗುತ್ತೆ. ನೋಡಿ ಫ್ರಂಟ್ ಪಾರ್ಟ್ ರೆಡಿ ಆಯಿತು. ಇದರಲ್ಲಿ ಡೀಪ್ ಜಾಸ್ತಿ ಇರೋದ್ರಿಂದ ನೋಡಿ ನಾನು 1/4 ಇಂಚ್ ಮಾತ್ರ ಫ್ರಂಟ್ ನೆಕ್ಕಲ್ಲಿ ಕಟ್ ಮಾಡ್ತಾಯಿದ್ದೀನಿ. ಅದು ಟೈಟಾಗಿ ಕುತ್ಕೊಳ್ಳಿ ಅನ್ನೋದಕ್ಕೋಸ್ಕರ. ನಿಮಗೆ ಕಟಿಂಗಲ್ಲಿ ಏನೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ ತಿಳಿಸಿ, ನಾನು ಹೇಳ್ತೀನಿ. ಥ್ಯಾಂಕ್ ಯು.